ಹಾಯ್ 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 ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ತುಂಬಾನೇ ವಿಶೇಷವಾದ ಜಾಗಕ್ಕೆ ಹೊರಟಿದೀವಿ. ಆಕ್ಚುಲಿ ಏನಂದ್ರೆ ಅವಿನೇ ತುಂಬಾ ಎಕ್ಸೈಟೆಡ್ ಆಗಿದ್ದಾನೆ ಈ ಜಾಗನ ನೋಡೋದಕ್ಕೆ ಅಂಡ್ ಈಸ್ ವೆರಿ ರೆಡಿ ಟು ಗೋ. ಓಕೆ ಫ್ರೆಂಡ್ಸ್, ನೀವು ಯಾಕೆ ವೇಟ್ ಮಾಡ್ತೀರಾ? ನಮ್ಮ ಈ ಸ್ಪೆಷಲ್ ಜರ್ನಿಗೆ ನಿಮ್ ಸಪೋರ್ಟ್ ಹೀಗೆ ಇರುತ್ತೆ. ಸೊ ಲೆಟ್ ಸ್ಟಾರ್ಟ್ ಅವರ್ ಜರ್ನಿ ಫ್ರೆಂಡ್ಸ್. ನಮ್ ರೋಡ್ ಟ್ರಿಪ್ ಇವಾಗ ಶುರುವಾಗಿದೆ ಫ್ರೆಂಡ್ಸ್. ಇದು ಒಂದು ಚಿಕ್ಕ ತುಣುಕು. ಅವಿ ಹೇಗೆ ಅವ್ರ ಅಪ್ಪನ ಕರೀತಾ ಇದ್ದಾನೆ ಅಂತ, ಬಿಕಾಸ್ ನಾವಿಲ್ಲಿ ಪೆಟ್ರೋಲ್ ಹಾಕ್ಸೋದಕ್ಕೆ ಸ್ಟಾಪ್ ಮಾಡಿದೀವಿ. ಸ್ನೇಹಿತರೆ, ಈ ರೋಡ್ ಟ್ರಿಪ್ ಯಾಕೆ ಇಷ್ಟು ಸ್ಪೆಷಲ್ ಅಂದ್ರೆ ನಮ್ಮ ತುಂಟ ಅವಿ ಜೊತೆ ಈ ರೋಡ್ ಟ್ರಿಪ್ ಇನ್ನು ತುಂಬಾ ಸ್ಪೆಷಲ್ ಆಗಿರುತ್ತದೆ. ಬೆಂಗಳೂರಿನ ಸಿಟಿ ಟ್ರಾಫಿಕ್ ಕ್ರಾಸ್ ಮಾಡಿ ನಮ್ಮ ಮ್ಯಾಗ್ನೆಟ್ನಳ್ಳಿ ಕಡೆಯಿಂದ ನಾವು ಹೋಗ್ತಾ ಇದ್ದೇವೆ. ಇವತ್ತಿನ ಟ್ರಿಪ್ ತುಂಬಾ ಸ್ಪೆಷಲ್ ಆಗಿದೆ ಅಂದ್ರೆ ನಮ್ಮ ಪುಟ್ಟ ಅವಿ ಜೊತೆ ಈ ರೋಡ್ ಟ್ರಿಪ್ ಇನ್ನು ತುಂಬಾ ಸ್ಪೆಷಲ್ ಆಗಿರುತ್ತದೆ. ಹೋಪ್ ನೀವೆಲ್ಲ ಈ ಜರ್ನಿನ ತುಂಬಾ ಇಷ್ಟಪಡ್ತೀರಾ, ಹಾಗೆ ನಮ್ಮ ಈ ಪುಟ್ಟ ಅವಿಗೆ ಸಪೋರ್ಟ್ ಮಾಡ್ತೀರಾ. ಮತ್ತೆ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರು ಸಬ್ಸ್ಕ್ರೈಬ್ ಮಾಡ್ತೀರಾ. ನೀವೀಗ ನೋಡ್ತಿರ್ಬೋದು, ಇದು ಒಂದು ಹ್ಯಾಂಗಿಂಗ್ ಬ್ರಿಡ್ಜ್. ಇದಿರೋದು ಟಿನ್ ಫ್ಯಾಕ್ಟ್ರಿ ಹತ್ರ. ಇದ್ರ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ನನ್ನ ತುಂಟ ಅವಿ ನೋಡಿ, ನಾವು ಯಾವಾಗಪ್ಪ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ ಅಂತ ಹೇಗ್ ನೋಡ್ತಾ ಬೇಜಾರಾಗಿ ಕೂತಿದ್ದಾನೆ. ಫೈನಲಿ ನಾವಿವಾಗ ಹೆಬ್ಬಾಳಲ್ಲಿ ತಲುಪಿದ್ವಿ ಸ್ನೇಹಿತರೆ. ಅಲ್ಲಿಂದ ನಮ್ಮ ಈ ಬ್ಯೂಟಿಫುಲ್ ಜರ್ನಿ ಎಲ್ಲಿಗೆ ಅಂತ ಜಸ್ಟ್ ವೇಟ್ ಮಾಡ್ತಾ ನೋಡ್ತಾ ಇರಿ. ಹಾಗೆ ಯಾರೆಲ್ಲ ಅವಿ ಮ್ಯಾಗಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಯಾಕೆಂದ್ರೆ ಏನಪ್ಪ ಇವರು ಬರೀ ರೋಡ್ ಟ್ರಿಪ್ ಬಗ್ಗೆ ಹೇಳ್ತಿದ್ದಾರೆ, ಎಲ್ಲಿಗೆ ಏನು ಹೇಳ್ತಿಲ್ಲ ಅಂತ ಅನ್ಕೊಂತಿರ್ಬೋದು. ಬಟ್ ಏನಂದ್ರೆ ನಾವು ಹೋಗ್ತಿರೋ ಡೆಸ್ಟಿನೇಷನ್ ತುಂಬಾ ಬ್ಯೂಟಿಫುಲ್ ಇದೆ. ಅವಿ ತುಂಟಾಟ ಜೊತೆ ಈ ಡೆಸ್ಟಿನೇಷನ್ ಇನ್ನು ತುಂಬಾ ವಿಶೇಷವಾಗಿರುತ್ತದೆ. ಸ್ನೇಹಿತರೆ, ನಾವು ಈಗ ಬ್ಯಾಂಗ್ಳೂರ್ ಟು ನೆಲಮಂಗಲ ಇರುವ ಟೋಲ್ ಹತ್ರ ಹೋಗ್ತಾ ಇದ್ದೇವೆ. ಟೋಲ್ ಕ್ರಾಸ್ ಆಗಿದೆ. ಹಾಗೆ ನೀವು ನೋಡ್ತಿರ್ಬೋದು, ಇಲ್ಲಿ ಅಪ್ಪಾಜಿ ಅಂತ ಕಾರ್ ಮೇಲಿದೆ. ಇದು ಅಪ್ಪಾಜಿ ಅಂದಿದ ತಕ್ಷಣ ನಿಮ್ಗೆ ಯಾರು ನೆನಪಾಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ನಮ್ಮ ಅವಿ ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದಾನೆ. ಎಲ್ಲಿ ಹೋಗ್ತಿದೀವಿ, ಯಾವ ಪ್ಲೇಸ್ಗೆ, ಇನ್ನು ಎಷ್ಟೊತ್ತಾಗುತ್ತೆ ಅಂತ ನೀವು ನೋಡ್ತಿರ್ಬೋದು. ಅವ್ನು ಹೆಂಗ್ ತಲೆ ಕೆಡಿಸ್ಕೊಂತಿದ್ದಾನೆ ಅಂತ. ಹಾಗೆ ಇನ್ನೇನು ನಮ್ಮ ಡೆಸ್ಟಿನೇಷನ್ ಕೂಡ ಆದಷ್ಟು ಬೇಗ ರೀಚ್ ಆಗ್ತಿದೆ. ಫೈನಲಿ ಅಂತೂ ಇಂತೂ ನಮ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಫ್ರೆಂಡ್. ಹೌದು ಸ್ನೇಹಿತರೆ, ನಾನು ಹಾಗೆ ಹೇಳಿದ ಹಾಗೆ ರಾಯರ ಒಂದು ಅಪರೂಪದ ಒಂದು ಕ್ಷಣ ಅಂದ್ರೆ ರಾಯರ ಮಠಕ್ಕೆ ನಾವು ರೀಚ್ ಆಗಿದ್ದೇವೆ. ಈ ಸ್ಥಳಕ್ಕೆ ರೀಚ್ ಆಗುವುದು ಒಂದು ವಿಶೇಷವಾದ ದರ್ಶನವೇ ಹೌದು. ಹಾಗೆ ಈ ಸ್ಥಳದ ಅದ್ಭುತ ಮಹಿಮೆ ಏನು ರಾಯರ ದರ್ಶನಕ್ಕೆ ಬಂದಿಯಾ? ಯಾವ ರಾಯರು? ಏನಯ್ಯ ನೀನು ಮಂತ್ರಾಲಯಕ್ಕೆ ಬಂದು ಯಾವ ರಾಯರು ಅಂತ ಕೇಳ್ತಾ ಇದೆಯಲ್ಲ? ಗುರು ಸಾರ್ವಭೌಮರು ರಾಘವೇಂದ್ರ ಪ್ರಭು. ದೇವಸ್ಥಾನದ ಹೊರಗಡೆ ಇರುವ ದರ್ಶನವನ್ನ ನಿಮಗೆ ತೋರಿಸ್ತಿದ್ದೇವೆ. ಲೈಕ್ ದೇವಸ್ಥಾನದ ಹೊರಗಡೆ ಯಾವ ರೀತಿ ಇದೆ, ಹ್ಯಾಂಡ್ ವಾಶ್ ಇರ್ಬೋದು, ದೇವಸ್ಥಾನದ ಟೈಮಿಂಗ್ಸ್ ಇರ್ಬೋದು, ಎಲ್ಲವನ್ನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಬರ್ತೇವೆ. ನೋಡಿ, ನಂಬಿ ಕೆಟ್ಟವರಿಲ್ಲವೋ ಗುರುಗಳು, ನಂಬದೆ ಗೆಡುವರಿಗೋ. ನಾವು ರಾಯರನ್ನು ನಂಬಿದರೆ ಎಂಥ ಕಷ್ಟದಲ್ಲಾದರೂ ನಮಗೆ ರಾಯರು ಸದಾ ನಮ್ಮ ಜೊತೆ ಇದ್ದೇ ಇರುತ್ತಾರೆ. ನೀವಿಲ್ಲಿ ಎಂಟ್ರೆನ್ಸ್ ಅಲ್ಲಿ ನೋಡಿದ ಹಾಗೆ ಇಬ್ಬರು ದಂಪತಿಗಳು ತುಂಬಾ ವರ್ಷದ ಕಾಲ ಅವರಿಗೆ ಮಕ್ಕಳಿರುವುದಿಲ್ಲ. ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ದೀಪ ಹಚ್ಚಿದರೆ ಮಕ್ಕಳಾಗುತ್ತದೆ ಅನ್ನೋ ಒಂದು ಭರವಸೆ ಇದೆ. ಹಾಗೇ ಇಲ್ಲ, ನಮ್ಮ ಕಷ್ಟಗಳಿಗೆ ಎಲ್ಲಾ ತೊಂದರೆಗಳಿಗೆ ನಮ್ಮ ರಾಯರಲ್ಲಿ ನಂಬಿಕೆ ಇಟ್ಟರೆ ಅದೆಂಥದೇ ಕಷ್ಟ ಆದರೂ ಭಕ್ತಿಯಿಂದ ರಾಯರನ್ನು ಬೇಡಿಕೊಂಡರೆ ಸಾಕು, ರಾಯರು ಎಂದೆಂದಿಗೂ ನಮ್ಮ ಜೊತೆ ಇದ್ದೇ ಇರುತ್ತಾರೆ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಇಲ್ಲಿ ದೀಪಗಳನ್ನು ಕೊಡುತ್ತಾರೆ. ರಾಯರು ಸಾಲಾಗಿ ಬಂದು ಇಲ್ಲಿ ನಮ್ಮ ಇಷ್ಟಾರ್ಥಗಳನ್ನು ಹಾಗೆ
ನಮ್ಮ ಎಲ್ಲ ಕೋರಿಕೆಗಳನ್ನು ರಾಯರ ಮುಂದೆ ಇಟ್ಟು ಮನಸ್ಸಿಗೆ ಭಾರವಾಗಿದ್ದನ್ನು ರಾಯರ ಮುಂದೆ ಇಚ್ಚಿಟ್ಟರೆ ರಾಯರು ಖಂಡಿತವಾಗಿ ನಮ್ಮ ಜೊತೆ ಇದ್ದು ಎಲ್ಲ ಕಷ್ಟದಲ್ಲಿದ್ದರೂ ನಮ್ಮನ್ನು ಸದಾ ಕಾಪಾಡುತ್ತಾರೆ. ನೀವು ಇಲ್ಲಿ ನೋಡುತ್ತಿರಬಹುದು ಹೇಗೆ ಇಲ್ಲಿ ನಾವು ದೀಪಗಳನ್ನು ತೆಗೆದುಕೊಂಡು ರಾಯರ ಸನ್ನಿಧಿಯಲ್ಲಿ ರಾಯರ ಮುಂದೆ ನಿಂತು ಹೇಗೆ ರಾಯರನ್ನು ಭಕ್ತಿಯಿಂದ ಬೇಡಿಕೊಳ್ಳುತ್ತಿದ್ದೇವೆ. ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ರಾಯರೇ ಸದಾ ನಮ್ಮ ಜೊತೆ ಇರಿ ಎಂದರೆ ಸಾಕು. ಅದೆಂಥದೇ ಕಷ್ಟ ಇರಲಿ, ಏನೇ ತೊಂದರೆ ಇರಲಿ, ರಾಯರು ಸದಾ ನಮ್ಮ ಜೊತೆ ಇದ್ದು ನಮ್ಮನ್ನು ಕಾಪಾಡುತ್ತಾರೆ. ನೀವಿಲ್ಲಿ ನೋಡುತ್ತಿರಬಹುದು ರಾಯರ ದರ್ಶನ ಪಾಪ ವಿಮೋಚನ. ರಾಯರೇ ಸದಾ ನಮ್ಮ ಜೊತೆ ಇದ್ದು ಎಲ್ಲಾ ಕಷ್ಟದಲ್ಲೂ ಜೊತೆ ಇದ್ದಾರೆ. ಪುರಾಣಗಳ ಪ್ರಕಾರ ಕಾಮಧೇನು ದೇವಿ ಎಲ್ಲ ಆಶೀರ್ವಾದಗಳನ್ನು ನೀಡುವ ದೈವಿಕ ಹಸುವಿನ ರೂಪವಾಗಿದೆ. ಈ ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಭೇಟಿ ನೀಡಿ ತಮ್ಮ ಇಷ್ಟಾರ್ಥಗಳನ್ನು ಪ್ರಾರ್ಥಿಸುತ್ತಾರೆ. ಇಲ್ಲಿ ಪುಸ್ತಕಗಳಿಂದ ಈ ಬೃಂದಾವನವನ್ನು ನಿರ್ಮಿಸಲಾಗಿದೆ. ಕ್ಷೇತ್ರದ ಮಾಹಿತಿ ಪ್ರಕಾರ ಸುಮಾರು 108 ಕೋಟಿ ಮಂತ್ರ ಲೇಖನಗಳನ್ನು ಒಳಗೊಂಡ ಈ ಬೃಂದಾವನ ವಿಶ್ವದಲ್ಲೇ ಅಪರೂಪವಾದುದೆಂದು ಹೇಳಲಾಗುತ್ತಿದೆ. ಅನೇಕ ಭಕ್ತರು ದೇವಸ್ಥಾನವನ್ನು ಮಾತನಾಡುತ್ತಾರೆ, ಆದರೆ ಈ ಪುಸ್ತಕದ ಬೃಂದಾವನದ ಆಧ್ಯಾತ್ಮಿಕ ಮಹತ್ವವನ್ನು ಗಮನಿಸುವುದಿಲ್ಲ. ನೀವಿಲ್ಲಿ ನೋಡುತ್ತಿರಬಹುದು ಸ್ನೇಹಿತರೆ, ನಾವು ಹೇಗೆ 108 ಬಾರಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆದು ನಮ್ಮ ರಾಯರ ಮಠದಲ್ಲಿ ಸಮರ್ಪಿಸಿದ್ದೇವೆ. ಅವಿ ಕೂಡ ಈ ದರ್ಶನವನ್ನು ಭಾಗಿಯಾಗಿ ತುಂಬನೇ ರಾಯರ ಭಕ್ತಿಯಿಂದ ರಾಯರನ್ನು ಬೇಡುತ್ತಿದ್ದಾನೆ. ಹಾಗೆ ಅಲ್ಲಿರುವ ಭಕ್ತಾದಿಗಳನ್ನು ಮಾತನಾಡಿಸುತ್ತಿದ್ದಾನೆ. ಬನ್ನಿ ಸ್ನೇಹಿತರೆ, ನಾವು ಈಗ ಕಾಮಧೇನು ಕ್ಷೇತ್ರದಲ್ಲಿರುವ ಬೃಂದಾವನವನ್ನು ಕಂಪ್ಲೀಟ್ ವ್ಯೂ ಅನ್ನು ನೋಡಿಕೊಂಡು ಬರೋಣ. ಸ್ನೇಹಿತರೆ, ಈ ಕ್ಷೇತ್ರದ ಮುಖ್ಯ ವಿಷಯವೇನೆಂದರೆ ಏಕಶಿಲಾ ಬೃಂದಾವನ. ಒಂದೇ ಸಾಲಿಗ್ರಾಮ ಶಿಲೆಯಲ್ಲಿ ಭೂವರಹ ಸ್ವಾಮಿ, ಆಂಜನೇಯ ಸ್ವಾಮಿ ಮತ್ತು ರಾಯರ ಸನ್ನಿಧಿ ಇರುವ ಈ ಕ್ಷೇತ್ರದ ವಿಶೇಷವಾಗಿದೆ. ಈ ದರ್ಶನ ಪಡೆದರೆ ಮನಸ್ಸಿಗೆ ನೆಮ್ಮದಿ ಮತ್ತು ಭಕ್ತಿಯ ಅನುಭವ ಸಿಗುತ್ತದೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಸ್ನೇಹಿತರೆ, ಈಗ ನಮ್ಮ ಪುಟ್ಟ ಅವಿ ರಾಯರ ಬೃಂದಾವನದಲ್ಲಿ ರಾಯರ ದರ್ಶನಕ್ಕಾಗಿ ಹೋಗುತ್ತಿದ್ದಾನೆ. ಏನೆಂದರೆ ರಾಯರನ್ನು ನೋಡಿದ ತಕ್ಷಣ ಅವನ ಮುಖದಲ್ಲಿದ್ದ ಖುಷಿ ನಿಜವಾಗಲೂ ಸ್ನೇಹಿತರೆ ಎಷ್ಟು ಕೊಟ್ಟರೂ ಸಿಗುವುದಿಲ್ಲ. ರಾಯರ ದರ್ಶನದ ನಂತರ ಇಲ್ಲಿ ಒಂದು ಸಣ್ಣ ಶಾಪ್ ಇದೆ ಸ್ನೇಹಿತರೆ. ಇಲ್ಲಿ ರಾಯರ ಫೋಟೋ ಫ್ರೇಮ್, ರಾಯರ ಬೃಂದಾವನ ಐಡಲ್ ಮತ್ತೆ ರಾಯರ ಎಲ್ಲ ಪುಸ್ತಕಗಳು ಹಾಗೂ ಸ್ಪಿರಿಚುವಲ್ ಬುಕ್ಸ್, ಚಿಕ್ಕ ಚಿಕ್ಕ ರಾಯರ ಐಡಲ್ಗಳು ಮತ್ತು ಪ್ರಸಾದ ರಿಲೇಟೆಡ್ ಐಟಮ್ಸ್ಗಳು ಮತ್ತು ತಿಂಡಿ ತಿನಿಸುಗಳು ಎಲ್ಲವೂ ಈ ಸನ್ನಿಧಾನದಲ್ಲಿ ಸಿಗುತ್ತದೆ. ನಿಮಗೆ ಬೇಕಾದದನ್ನು ನೀವೇ ಆರಿಸಿ ನಿಧಾನವಾಗಿ ಇಲ್ಲಿ ಪ್ರತಿಯೊಂದನ್ನು ವಿಚಾರಿಸಿ ತೆಗೆದುಕೊಳ್ಳಬಹುದು. ನೀವು ನೋಡುತ್ತಿರಬಹುದು ಸ್ನೇಹಿತರೆ, ಇಲ್ಲಿ ಹೇಗೆ ಯಾವುದೆಲ್ಲ ಪರ್ಚೇಸ್ ಮಾಡಬಹುದು ಮತ್ತು ರಾಯರ ರಿಲೇಟೆಡ್ ಏನೆಲ್ಲ ಇದೆ ಎಲ್ಲವೂ ಇಲ್ಲಿ ಸಿಗುತ್ತದೆ. ಕಿಚೈನ್ ಇರಬಹುದು, ಎಲ್ಲ ಪೂಜೆ ಸಾಮಗ್ರಿಗಳಿರಬಹುದು, ತಿಂಡಿ ತಿನಿಸುಗಳಿರಬಹುದು, ಎಲ್ಲವೂ ಇಲ್ಲಿ ಸಿಗುತ್ತದೆ. ಹಾಗಾಗಿ ಇದು ಒಂದು ಮಿನಿ ಶಾಪಿಂಗ್ ಇದಂತಾನೆ ಹೇಳಬಹುದು. ಸ್ಪಿರಿಚುವಲ್ ಮತ್ತು ಫೋಟೋ ಫ್ರೇಮ್ಸ್ ಎಲ್ಲವೂ ಇಲ್ಲಿ ಸಿಗುತ್ತದೆ. ಬನ್ನಿ ಸ್ನೇಹಿತರೆ, ನಾವು ಈಗ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳೋಣ. ಸ್ನೇಹಿತರೆ, ಮಂತ್ರಾಕ್ಷತೆಯ ನಂತರ ನಾವು ಬಂದಿದ್ದು ಶ್ರೀವಲ್ಲಿ ಮತ್ತು ಕಲ್ಪವಲ್ಲಿ ಅಮ್ಮನ ದರ್ಶನಕ್ಕೆ. ನೀವು ಇಲ್ಲಿ ನೋಡುತ್ತಿರುವುದು ಸ್ನೇಹಿತರೆ
ಸ್ಥಾಪನೆಯ ಕಥೆಯಲ್ಲಿ ಆ ಜಾಗದಲ್ಲಿದ್ದ 2 ಬಂಡೆಗಳೊಳಗೆ ದೇವಿಯ ಶಕ್ತಿ ನೆಲೆಸಿದೆ ಎಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ದೈವಿಕ ಸಂದೇಶವನ್ನು ನೀಡಿದರು ಎಂಬ ನಂಬಿಕೆ ಇದೆ. ಆ ಬಂಡೆಗಳ ಪೂಜೆಯಿಂದಲೇ ಇಂದಿನ ಕಾಮಧೇನು ಕ್ಷೇತ್ರ ಅಭಿವೃದ್ಧಿ ಆರಂಭವಾಯಿತು ಎಂದು ಕ್ಷೇತ್ರದ ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ. ಅರಸಿಕೊಂಡ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ಅವರು ತುಲಾಭಾರ ಮಾಡಿಸುತ್ತಾರೆ. ನೀವಿಲ್ಲಿ ನೋಡುತ್ತಿರಬಹುದು ಸ್ನೇಹಿತರೆ, ಅಕ್ಕಿ ಇರಬಹುದು, ಗೋಧಿ ಇರಬಹುದು, ಅವರು ಏನೆಂದು ನಂಬಿಕೆ ಇಟ್ಟಿದ್ದಾರೋ ಅದರ ಪ್ರಕಾರ ಕ್ಷೇತ್ರದ ಪೂಜೆಯನ್ನು ಮಾಡಿಸುತ್ತಾರೆ. ಸ್ನೇಹಿತರೆ, ಪೂಜೆಯ ನಂತರ ಅವಿಯ ತುಂಟಾಟ ತುಂಬಾನೇ ವಿಶೇಷವಾಗಿದೆ. ನೀವು ನೋಡ್ಲೇಬೇಕಾಗಿದೆ ಸ್ನೇಹಿತರೆ. ಇಲ್ಲಿ ರಾಯರ ಬೃಂದಾವನದಲ್ಲಿ ಅವಿ ಎಷ್ಟು ರೌಂಡ್ ರಾಯರನ್ನು ಸುತ್ತಿದನು ರಾಯರಿಗೆ ಗೊತ್ತಿದೆ. ಯಾಕೆಂದರೆ ಅವನನ್ನ ಪ್ರತಿಯೊಂದು ರೌಂಡಿಗೂ ರಾಯರ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಎಷ್ಟು ಸುಧಾರಿಸಿದನು ರಾಯರಿಗೆ ಸಲ್ಲುತ್ತೆ ಅವನ ಪೂಜೆ. ರಾಯರ ಭಕ್ತನಾದ ಅವಿ ಹೇಗೆ ರಾಯರ ಸನ್ನಿಧಿಯಲ್ಲಿ ಆಟ ಆಡಿದ ಹಾಗೆ ರಾಯರ ಕೃಪೆಗೆ ಪಾತ್ರರಾಗಿದ್ದಾನೆ ಎಂದು ಸ್ನೇಹಿತರೆ, ಪ್ರದಕ್ಷಿಣೆ ಎಷ್ಟಾದರೇನು, ರಾಯರ ಸನ್ನಿಧಿಯಲ್ಲಿ ನಾವು ಎಷ್ಟು ಪ್ರದಕ್ಷಿಣೆ ಹಾಕಿದರೂ ಅದು ರಾಯರಿಗೆ ಸಲ್ಲುತ್ತದೆ. ಇಲ್ಲಿ ಅವಿ ಕೂಡ ಹಾಗೆಯೇ ಎಷ್ಟು ಪ್ರದಕ್ಷಿಣೆ ಹಾಕಿದ್ದಾನೆ ಅಂದರೆ ರಾಯರಿಗೆ ಅವನ ತುಂಟ ಪ್ರದಕ್ಷಿಣೆಯಿಂದ ತುಂಬಾನೇ ಇಷ್ಟವಾಗಿರುತ್ತದೆ. ಹಾಗೆ ಅಲ್ಲಿರುವ ಭಕ್ತಾದಿಗಳನ್ನು ಕೂಡ ಅವಿ ಎಷ್ಟು ಇದಾಗಿ ಮಾತನಾಡಿಸುತ್ತಿದ್ದಾನೆ. ನಾನು ರಾಯರ ಒಂದು ದಿವ್ಯ ದರ್ಶನ ಪಡೆಯುತ್ತಿದ್ದರೆ ಅವನಿಗೆ ಪ್ರದಕ್ಷಿಣೆಯ ಇದೇ ಸಾರವಾಗಿದೆ. ಸ್ನೇಹಿತರೆ, ಪೂಜ್ಯಾಯ ರಾಘವೇಂದ್ರಾಯ ಅಂತ ಜಪ ಮಾಡ್ತಾ ಬೃಂದಾವನ ಮುಂದೆ ನಿಂತಾಗ ಮನಸ್ಸಿಗೆ ಒಂದು ವಿಶೇಷವಾದ ನೆಮ್ಮದಿ ಸಿಗುತ್ತದೆ. ಇಲ್ಲಿ ಭಕ್ತಿ ಮತ್ತು ಪಾಸಿಟಿವ್ ಎನರ್ಜಿಯಿಂದ ತುಂಬಿದ ಸ್ಥಳವೇ ಇದು ನಮ್ಮ ರಾಯರ ಬೃಂದಾವನ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಪ್ರಸಾದವನ್ನು ಹೇಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ. ನಾವು ಈಗ ಪ್ರಸಾದದ ದರ್ಶನಕ್ಕಾಗಿ ಹೋಗುತ್ತಿದ್ದೇವೆ. ಇಲ್ಲಿ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ಸ್ನೇಹಿತರೆ. ನಾವು ಎಲ್ಲರೂ ಒಂದು ಕ್ಯೂ ಅಲ್ಲಿ ಹೋಗಿ ಪ್ರಸಾದವನ್ನು ಸೇವಿಸಬಹುದು. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ನಲ್ಲಿ ತಟ್ಟೆಗಳನ್ನು ತೊಳೆದು ಹೀಗೆ ಇಟ್ಟಿರುತ್ತಾರೆ. ನೀವು ನೋಡುತ್ತಿರಬಹುದು, ಅಲ್ಲಿ ತಟ್ಟೆಗಳನ್ನು ಇಟ್ಟಿದ್ದಾರೆ. ಇಲ್ಲಿಂದ ತಟ್ಟೆಗಳನ್ನು ತೆಗೆದುಕೊಂಡು ನಾವು ಪ್ರಸಾದವನ್ನು ಸ್ವೀಕರಿಸಬಹುದು. ಸ್ನೇಹಿತರೆ, ಇಲ್ಲಿ ಪ್ರಸಾದವನ್ನು ನೀಡಿದ್ದಾರೆ. ಅವಿ ಕೂಡ ಎಷ್ಟು ಎಂಜಾಯ್ ಮಾಡಿಕೊಂಡು ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾನೆ. ಇಲ್ಲಿ ನೋಡಬಹುದು ಸ್ನೇಹಿತರೆ, ಪ್ರಸಾದದ ನಂತರ ತಟ್ಟೆಗಳನ್ನು ಇಲ್ಲೇ ತೊಳೆದು ಮತ್ತೆ ಅದೇ ಜಾಗಕ್ಕೆ ಇಡಬೇಕಾಗುತ್ತದೆ. ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವುದು ಕೇವಲ ಪ್ರವಾಸವಲ್ಲ, ಅದು ಒಂದು ನೆನಪಿನ ಪ್ರಯಾಣ. ಪ್ರಕೃತಿ, ಶಾಂತ ವಾತಾವರಣ ಮತ್ತು ಆಧ್ಯಾತ್ಮಿಕ ಅನುಭವ ಎಲ್ಲವೂ ಸೇರಿ ಈ ಸ್ಥಳವನ್ನು ಇನ್ನಷ್ಟು ವಿಶೇಷವಾಗುತ್ತದೆ. ನೀವು ಬೆಂಗಳೂರಿನ ಸುತ್ತಮುತ್ತ ಇದ್ದರೆ ಒಂದು ದಿನದ ಟ್ರಿಪ್ಗೆ ಈ ಸ್ಥಳವನ್ನು ಅತ್ಯುತ್ತಮವಾಗಿ ಆಯ್ಕೆ ಮಾಡಬಹುದು. ಹಾಗಾದರೆ ಸ್ನೇಹಿತರೆ, ಕಾಮಧೇನು ಕ್ಷೇತ್ರದ ನಮ್ಮ ಇಂದಿನ ಪ್ರಯಾಣ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಲು ಮರಿಬೇಡಿ.